ಓಕೆ, ಈಗ ಒಂದು ವಿಸ್ಮಯದ ವಿಚಾರ, ಇಂಟ್ರೆಸ್ಟಿಂಗ್ ವಿಚಾರ, ಅದು ಪ್ರಕೃತಿಯ ಒಂದು ಅಂಶ. ಎಸ್, ಸಂಪೂರ್ಣ ಸೂರ್ಯಗ್ರಹಣದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಸ್, ಇವತ್ತೇ ಸಂಪೂರ್ಣ ಸೂರ್ಯಗ್ರಹಣ. ಹಾಡ ಹಗಲೇ ಏರ್ಪಡಲಿದೆ ಕತ್ತಲು. ಎಲ್ಲಿ, ಏನು, ಎತ್ತ? ಜಸ್ಟ್ ಬಿ ಕ್ಯೂರಿಯಸ್. 2 ನಿಮಿಷ ಹಗಲಲ್ಲಿ ಕತ್ತಲು ಸಂಭವಿಸುತ್ತೆ. ಇದು ಪ್ರಕೃತಿಯ ಆಟ. ಆಗಸದಲ್ಲಿ ಮತ್ತೊಂದು ಅದ್ಭುತ ದೃಶ್ಯ ಕೂಡ ಅಂತ ಅಂದುಕೊಳ್ಳಬಹುದು. ಸೂರ್ಯನನ್ನು ಆವರಿಸಲಿದ್ದಾನೆ ಚಂದ್ರ, ಹೀಗಾಗಿ ಸೂರ್ಯಗ್ರಹಣ ಅಂತ ಕರಿತೀವಿ. ಸೂರ್ಯನ ಹೊರಮೈ ಮೇಲೆ ಕರೋನಾ. ಭಾರತದಲ್ಲಿ ಕಾಣಸಿಗಲ್ಲ ಈ ಒಂದು ಸೂರ್ಯನ ಮಾಯೆ. ಈ ಒಂದು ಅದ್ಭುತ ಚಮತ್ಕಾರ ನಮಗೆ ಕಾಣಸಿಗೋದಿಲ್ಲ. ಇವತ್ತೇ ಸಂಪೂರ್ಣ ಸೂರ್ಯಗ್ರಹಣ, ಪೂರ್ಣ ಸೂರ್ಯಗ್ರಹಣ. ಹಾಡ ಹಗಲೇ ಏರ್ಪಡಲಿದೆ ಕತ್ತಲು. ಎಸ್, ಎಲ್ಲಿ, ಏನು, ಎತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ನ ಕೂಡ ನಾವು ಪಡೆದುಕೊಳ್ಬೇಕಾಗಿದೆ. ಎಸ್, ನೋಡ್ತಾ ಇದ್ದೀರಲ್ಲ, 2 ನಿಮಿಷ ಹಾಡ ಹಗಲೇ ಕತ್ತಲು. ಅರೆ ಹೆಂಗ್ರಿ ಇದು ಅನ್ನುವ ಅನುಮಾನ, ಆಶ್ಚರ್ಯ ವ್ಯಕ್ತವಾಗುತ್ತೆ. ಆದರೆ ಭಾರತದಲ್ಲಿ ಇದು ಅಷ್ಟು ಗೋಚರವಾಗೋದಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್. ಲೆಟ್ಸ್ ಗೋ ಫಾರ್ ನ್ಯೂ ಅಪ್ಡೇಟ್. ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ 9 ಗಂಟೆಗೆ ಗ್ರಹಣ ಶುರುವಾಗುತ್ತೆ. ರಾತ್ರಿ 9:15ಕ್ಕೆ ಸಂಪೂರ್ಣ ಸೂರ್ಯಗ್ರಹಣ ಆರಂಭ ಆಗುತ್ತೆ. ರಾತ್ರಿ 11:16 ಹೊತ್ತಿಗೆ ಗರಿಷ್ಠ ದಶೆಗೆ ಸೂರ್ಯಗ್ರಹಣ ತಲುಪುತ್ತೆ. ಆಗಸ್ಟ್ 13ರ ಮುಂಜಾನೆ, ಅಂದರೆ ನಾಳೆ ಮುಂಜಾನೆ ಸಂಪೂರ್ಣ ಸೂರ್ಯಗ್ರಹಣ ಅಂತ್ಯವಾಗುತ್ತೆ. ನಸುಕಿನ ಜಾವ 3:30ಕ್ಕೆ ಸೂರ್ಯಗ್ರಹಣ ಬಿಡಲಿದೆ. ಅಂದರೆ ಮೋಕ್ಷಕಾಲ ಅಂತೀವಲ್ಲ ಅದು. ಓಕೆ, ಐ ರಿಪೀಟ್, ಭಾರತೀಯ ಕಾಲಮಾನ ರಾತ್ರಿ 9 ಗಂಟೆಗೆ ಗ್ರಹಣ ಶುರುವಾಗುತ್ತೆ. ರಾತ್ರಿ 9:15ಕ್ಕೆ ಸಂಪೂರ್ಣ ಸೂರ್ಯಗ್ರಹಣ ಆರಂಭ ಆಗುತ್ತೆ. ರಾತ್ರಿ 11:16 ಅಷ್ಟೊತ್ತಿಗೆ ಗರಿಷ್ಠ ದಶೆ, ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್, ಆ ಒಂದು ದಶೆಗೆ ಸೂರ್ಯಗ್ರಹಣ ತಲುಪುತ್ತೆ. ಆಗಸ್ಟ್ 13ರ ಮುಂಜಾನೆ, ಅಂದರೆ ನೀವು ಸಂಪೂರ್ಣ ಸೂರ್ಯಗ್ರಹಣ ಅಂತ್ಯವಾಗುತ್ತೆ. ಎಷ್ಟೊತ್ತಿಗೆ? 3:30. ಓಕೆ, ಬೆಳಗ್ಗೆ ನಸುಕಿನ ಜಾವ. ಓಕೆ, ಸೂರ್ಯಗ್ರಹಣ ಆಗ ಕಂಪ್ಲೀಟ್ ಆಗಿ ಬಿಡುತ್ತೆ ಅನ್ನೋದು ಮಾಹಿತಿ ಇದೆ. ಆದರೆ ಎಷ್ಟರ ಮಟ್ಟಿಗೆ ಅಪ್ಲೈ ಆಗುತ್ತೆ ಇಲ್ಲಿ, ಬಹಳ ಆರ್ಥೋಡಾಕ್ಸ್ ಫ್ಯಾಮಿಲಿಯವರು ತುಂಬ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಸಂದರ್ಭದಲ್ಲಿ ರಿಚುವಲ್ಸ್ನ ಕೂಡ ಕೈಗೊಳ್ಳೋದು ಉಂಟು. ಎಸ್, ಇದಕ್ಕೆ ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋಣ. ಇವತ್ತಿನ ಈ ಸಂಪೂರ್ಣ ಸೂರ್ಯಗ್ರಹಣ ಯಾರಿಗೆ ತುಂಬ ಸ್ಪೆಷಲ್? ಹೌದು, ಯುರೋಪ್ ಖಂಡದಲ್ಲಿ ತುಂಬಾನೇ ಸ್ಪೆಷಲ್. 1999ರ ಬಳಿಕ ಯುರೋಪ್ನಲ್ಲಿ ಕಾಣಿಸ್ತಾ ಇರುವಂತಹ ಮೊದಲ ಸಂಪೂರ್ಣ ಸೂರ್ಯಗ್ರಹಣ. 1.5 ಕೋಟಿ ಮಂದಿ, ನೇರವಾಗಿ 98 ಕೋಟಿ ಮಂದಿಗೆ ಪರೋಕ್ಷ ದರ್ಶನ. ಗ್ರೀನ್ಲ್ಯಾಂಡ್, ಐಲ್ಯಾಂಡ್, ಸ್ಪೇನ್, ಪೋರ್ಚುಗಲ್ನಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಸಂಪೂರ್ಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಕೆಲ ಪ್ರಾಂತ್ಯಗಳಲ್ಲಿ ಹಾಡ ಹಗಲೇ ಕತ್ತಲು ಆವರಿಸುತ್ತೆ. ಇದು ಬೆಳಕು ಕತ್ತಲಿನ ಆಟ, ಸೂರ್ಯ ಚಂದ್ರನ ಆಟ. ಕನಿಷ್ಠ 2 ನಿಮಿಷ 18 ಸೆಕೆಂಡ್ಗಳ ಕಾಲ ಸಂಪೂರ್ಣ ಕತ್ತಲು ಸಂಭವಿಸಬಹುದು ಹಾಡ ಹಗಲೇ. ಎಸ್, ಐ ರಿಪೀಟ್, 1999ರ ಬಳಿಕ ಯುರೋಪ್ನಲ್ಲಿ ಕಾಣಿಸ್ತಾ ಇರುವಂತಹ ಮೊದಲ ಸಂಪೂರ್ಣ ಸೂರ್ಯಗ್ರಹಣ ಇದು. ಯುರೋಪ್ ಖಂಡಕ್ಕೆ ತುಂಬಾನೇ ವಿಶೇಷ. 1999ರ ಬಳಿಕ ಕಾಣಿಸ್ತಾ ಇರುವಂತಹ ಮೊದಲ ಸಂಪೂರ್ಣ ಸೂರ್ಯಗ್ರಹಣ ನಮಗಲ್ಲ, ಯುರೋಪ್ ಖಂಡದವರಿಗೆ. 1.5 ಕೋಟಿ ಮಂದಿ ನೇರವಾಗಿ ಮತ್ತು 98 ಕೋಟಿ ಮಂದಿಗೆ ಪರೋಕ್ಷ ದರ್ಶನ. ಅದರಲ್ಲೂ ಈಗಾಗಲೇ ಹೇಳಿದ ಹಾಗೆ ಗ್ರೀನ್ಲ್ಯಾಂಡು, ಐಲ್ಯಾಂಡು, ಸ್ಪೇನು, ಪೋರ್ಚುಗಲ್ನಲ್ಲಿ ಈ ಒಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತೆ. ಈ ಸಂದರ್ಭದಲ್ಲಿ ಕೆಲ ಪ್ರಾಂತ್ಯಗಳಲ್ಲಿ, ಅಂದರೆ ಆ ಖಂಡಗಳಲ್ಲಿ ಮಾತ್ರ, ಆ ಖಂಡದ ಕೆಲವು ದೇಶದ ಪ್ರಾಂತ್ಯಗಳಲ್ಲಿ ಮಾತ್ರ ಹಾಡ ಹಗಲೇ ಕತ್ತಲು. ಎಷ್ಟೊತ್ತು? ಫುಲ್ ಹಾಡ ಹಗಲೇ ಕಂಪ್ಲೀಟ್ ಅಲ್ಲ, 2 ನಿಮಿಷ 18 ಸೆಕೆಂಡ್ಗಳ ಕಾಲ ಕತ್ತಲು ಕವಿಬಹುದು. ಇದು ಆಸ್ಟ್ರಾನಮಿ. ಓಕೆ, ಅದಕ್ಕೆ ಆಸ್ಟ್ರಾಲಜಿಯ ಲಿಂಕು ಕೂಡ ಇರುತ್ತೆ. ಆ ಆಧಾರದ ಮೇಲೆ ಜ್ಯೋತಿಷ್ಯದ ಲೆಕ್ಕಾಚಾರವೂ ಕೂಡ ಇದ್ದೇ ಇರುತ್ತೆ. ಎಸ್, ಮತ್ತಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಇದೇ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ಗೋ ಫಾರ್ ಇಟ್. 2034ರವರೆಗೂ ಸಂಪೂರ್ಣ ಸೂರ್ಯಗ್ರಹಣಕ್ಕೆ ಕಾಯಬೇಕು ಭಾರತ. 8 ವರ್ಷ
ಇಂದಿನ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದು ರಾತ್ರಿ ಹೊತ್ತಲ್ಲಿ. ಗ್ರಹಣ ಶುರುವಾಗೋ ಹೊತ್ತಿಗೆ ಭಾರತದಲ್ಲಿ ಸೂರ್ಯಾಸ್ತ ಆಗಿರುತ್ತೆ. ಸೊ ಹಾಗಾಗಿ ನಾವು ಆ ಚಮತ್ಕಾರವನ್ನು, ಆ ಮ್ಯಾಜಿಕ್ನ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ದೇಶದ ಯಾವುದೇ ಭಾಗದಲ್ಲಿಯೂ ಸಂಪೂರ್ಣ ಸೂರ್ಯಗ್ರಹಣ ಗೋಚರವಾಗೋದಿಲ್ಲ. ಭಾರತ ಮುಂದಿನ ಸಂಪೂರ್ಣ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗೋಕೆ ಎಷ್ಟು ವರ್ಷ ಕಾಯಬೇಕು? 8 ವರ್ಷ ಕಾಯಬೇಕು. 2034 ಮಾರ್ಚ್ 20ರಂದು ಭಾರತದಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಎಸ್, 2026 ಆಗಸ್ಟ್ 12ರ ರಾತ್ರಿ, ಅಂದರೆ ಇವತ್ತು ರಾತ್ರಿ ಈ ಸೂರ್ಯಗ್ರಹಣಕ್ಕೆ ಚಾಲನೆ ಸಿಗುತ್ತೆ. ಆದರೆ ನಮಗೆ ಆ ವಿಸ್ಮಯವನ್ನು ನೋಡಲಿಕ್ಕೆ, ಆ ವಿಸ್ಮಯವನ್ನು ಅನುಭವಿಸಲಿಕ್ಕೆ ಪ್ರತ್ಯಕ್ಷವಾಗಿ ಸಾಧ್ಯವಾಗೋದಿಲ್ಲ. ಯುರೋಪ್ ಖಂಡದ ಕೆಲವು ಭಾಗಗಳಲ್ಲಿ ಮಾತ್ರ, ಮತ್ತು ಅಲ್ಲಿ ಇದು ಮೊದಲ ಸೂರ್ಯಗ್ರಹಣ. ಆದರೆ ನಮ್ಮ ದೇಶದಲ್ಲಿ ನಾವು ಅಂತಹ ವಿಸ್ಮಯವನ್ನು ನೋಡಬೇಕು ಅಂತ ಹೇಳಿದರೆ ನೋಡಿ ಎಷ್ಟು ಚೆನ್ನಾಗಿ ಲೆಕ್ಕಾಚಾರ ಸ್ಪಷ್ಟವಾಗಿದೆ. 2034ರಲ್ಲಿ ಆವಾಗ ಆಗುತ್ತೆ. ಸಂಪೂರ್ಣ ಸೂರ್ಯಗ್ರಹಣಕ್ಕೆ ನಾವು ಕಾಯಬೇಕು. 2034 ಯಾವಾಗ? ಮಾರ್ಚ್ 20ರಂದು ಭಾರತದಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತೆ. ಎಸ್, ನೆಕ್ಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಆನ್ ದಿಸ್ ಎಕ್ಲಿಪ್ಸ್. ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರದಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ಅಂದರೆ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂಥವರು. ಸಂಕಷ್ಟದ ಸಮಯ ಅಂತ ಹೇಳಿದ ತಕ್ಷಣ ನಾವು ನಿಮ್ಮನ್ನು ಹೆದರಿಸ್ತಾ ಇಲ್ಲ. ಗ್ರಹಣ ಶಾಂತಿ, ಜಪ, ದಾನ, ಧರ್ಮ ಮಾಡೋದು ಉತ್ತಮ. ಆದರೆ ಭಾರತದಲ್ಲಿ ಗ್ರಹಣ ಗೋಚರ ಇಲ್ಲದ ಕಾರಣ ಯಾರೂ ಕೂಡ ಭಯ ಪಡಬೇಕಾದ ಅಗತ್ಯ ಇಲ್ಲ. ಐ ರಿಪೀಟ್, ಯಾರೂ ಕೂಡ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ಆಮೇಲೆ ನೀವು ಶಾಂತಿ ಮಾಡಿಸೋ ಅಗತ್ಯನೂ ಇಲ್ಲ. ನೀವು ಶಾಂತಿಯಿಂದ ಇದ್ದರೆ ಸಾಕು. ಕರ್ಕಾಟಕ, ಸಿಂಹ, ಮೇಷ, ಧನಸ್ಸು ರಾಶಿಯವರ ಮೇಲೆ, ಆಮೇಲೆ ವೃಷಭ, ಕನ್ಯಾ ಹೆಚ್ಚಿನ ಪ್ರಭಾವ, ಆಮೇಲೆ ಕುಂಭರಾಶಿಯವರಿಗೆ ಒಂದಿಷ್ಟು ಪ್ರಮಾಣ, ಮಿಥುನ, ವೃಶ್ಚಿಕ, ಮಕರ, ಮೀನ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯುವರ್ ಮೈಂಡ್ಸೆಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೋಡಿ, ನಾನು ಪದೇ ಪದೇ ಈ ವಿಚಾರ ಬಂದಾಗ ಪ್ರಸ್ತಾಪ ಮಾಡ್ತಾ ಇರ್ತೀನಿ. ಇಫ್ ಡ್ರೈವರ್ ಈಸ್ ಸ್ಕಿಲ್ಡ್, ಒಬ್ಬ ಸಾರಥಿ, ಒಬ್ಬ ಚಾಲಕ ಕೌಶಲ್ಯಯುತವಾಗಿದ್ದರೆ ಆಗ ನೀವೆಂಥ ಕಠಿಣ ದಾರಿಯಲ್ಲಿದ್ದರೂ ಕೂಡ ಚೆನ್ನಾಗಿ ಗಾಡಿನ ಓಡಿಸ್ಬೋದಲ್ವ? ಅದೇ ರೀತಿ ನಿಮ್ಮ ಮನಸ್ಥಿತಿ ಚೆನ್ನಾಗಿ ಮಾಡಿಕೊಂಡ್ರೆ ಎಂತಹ ಕಠಿಣ ರಸ್ತೆ ಇದ್ದರೂ ಕೂಡ, ಎಂತಹ ಕಠಿಣ ಸನ್ನಿವೇಶ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ನಮ್ಮೊಳಗೆ ಇದೆ ಅನ್ನೋದು ಕೂಡ ದೊಡ್ಡವರ ಮಾತು, ಹಿರಿಯರ ಮಾತು, ಪ್ರಾಜ್ಞರ ಮಾತು. ನಿಮಗೆ ಅದೂ ಕೂಡ ಗೊತ್ತಿರಬೇಕು. ಹೀಗಾಗಿ ಇದನ್ನು ನೋಡಿದ ತಕ್ಷಣ ಭಯ ಪಡಬೇಕಾದಂಥ ಅಗತ್ಯ ಖಂಡಿತ ಇಲ್ಲವೇ ಇಲ್ಲ. ದಟ್ ಇಸ್ ದ ಪಾಯಿಂಟ್.